ನಮಸ್ಕಾರ ವೀಕ್ಷಕರೇ ಅಂತೂ ಇಂತೂ ಕೊನೆಗೂ ಧರ್ಮಸ್ಥಳ ಕೇಸ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. 13 ಪಾಯಿಂಟ್ಗಳಲ್ಲಿ 6ರಲ್ಲಿ ಉತ್ಖನನ ಮಾಡಲಾಗಿತ್ತು. ಈಗ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಧರ್ಮಸ್ಥಳ ಫೈಲ್ಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. 6ನೇ ಪಾಯಿಂಟ್ನಲ್ಲಿ ಬರೋಬ್ಬರಿ 12 ಮೂಳೆಗಳು ಪತ್ತೆಯಾಗಿದೆ. ಆ ಮೂಲಕವಾಗಿ ಈ ಕೇಸ್ಗೆ ಮತ್ತಷ್ಟು ಬಲ ಬಂದಿದೆ. ನಿನ್ನೆ ದಿನ ಕತ್ತಲಾಗೋವರೆಗೂ ಈ ಕಾರ್ಯಾಚರಣೆ ನಡೆದಿತ್ತು. ಇದು ಅನೇಕ ಕುತೂಹಲಗಳನ್ನು ತೆರೆದಿಟ್ಟಿದೆ. ಇವತ್ತು ಮತ್ತೆ ಉತ್ಖನನ ಕಾರ್ಯ ಮುಂದುವರೆದಿದೆ. ಇಲ್ಲಿ ಬೇರೆ ರೀತಿಯ ಕೃತ್ಯ ನಡೆದಿರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ದಟ್ಟಾರಣ್ಯದಲ್ಲಿ ಈ ಅಸ್ಥಿಪಂಜರ ಪತ್ತೆಯಾಗಿರೋದು ಕ್ರೈಮ್ ನಡೆದಿರೋದಕ್ಕೆ ಸಾಕ್ಷಿಯಾಗಿದೆ. ದೂರುದಾರನೇ ಈಗ ಆರೋಪಿ ಅನ್ನುವ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಸಹ ನೀಡಲಾಗ್ತಾ ಇದೆ. ತಾನೇ ಹೆಣಗಳನ್ನು ಹೂತಿದ್ದೀನಿ, ತನ್ನ ಮೇಲ್ವಿಚಾರಕರು ಹೇಳಿದಂತೆ ಕೆಲಸವನ್ನ ಮಾಡಿದ್ದೀನಿ ಅಂತ ಆತನೇ ಒಪ್ಕೊಂಡಿದ್ದಾನೆ. ಈಗ ಅಸ್ಥಿಪಂಜರ ಕೂಡ ಆತ ಹೇಳಿದಂತೆಯೇ ಪತ್ತೆ ಆಗಿದೆ. ಹೀಗಾಗಿ ಮೇಲ್ವಿಚಾರಕರು ಸೇರಿದಂತೆ ಆತನು ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಈಗ ದೂರುದಾರನನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಈತನ ಹಿಂದೆ ಯಾರಿದ್ದಾರೆ, ಯಾರು ಆ ಪ್ರಭಾವಿಗಳು, ಯಾರ ಆಜ್ಞೆಯಂತೆ ಆತ ಕೆಲಸವನ್ನ ಮಾಡ್ತಾ ಇದ್ದ, ಎಲ್ಲ ಸತ್ಯಾಂಶಗಳು ಹೊರಬರೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನುಳಿದಂತಹ ಪಾಯಿಂಟ್ಗಳಲ್ಲಿ ಇನ್ನಷ್ಟು ಅಸ್ಥಿಪಂಜರಗಳೇನಾದರೂ ಪತ್ತೆಯಾದ್ರೆ ಅವುಗಳ ಸಹಜ ಸಾವುಗಳ, ಅಸಹಜ ಸಾವುಗಳ, ಯಾರ್ದಾದ್ರೂ ಹತ್ಯೆ ಆಗಿತ್ತಾ, ನಿಜಕ್ಕೂ ಅವುಗಳೆಲ್ಲವೂ ಸಾಮೂಹಿಕ ಅಂತ್ಯ ಸಂಸ್ಕಾರದ ಭಾಗವಾಗಿ ಹೂಳಲಾಗಿದೆಯಾ ಅಥವಾ ಬೇರೆ ಏನಾದರೂ ಕೃತ್ಯಗಳು ನಡೆದಿದೆಯಾ, ಇವೆಲ್ಲ ಸತ್ಯಾಂಶಗಳು ಹೊರಬರಬೇಕಾಗಿದೆ. ವೀಕ್ಷಕರೇ, ತನಿಖೆ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ. ಈಗ ದೂರುದಾರನ ವಿಚಾರದಲ್ಲೇ ಮತ್ತೊಂದು ಆರೋಪ ಕೇಳಿ ಬಂದಿರುವಂಥದ್ದು. ಆರಂಭದಲ್ಲಿ ದೂರು ಕೊಟ್ಟಂತಹ ಸಂದರ್ಭದಲ್ಲೇ ಆತ ಮಾನಸಿಕ ಅಸ್ವಸ್ಥ, ಆತನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಈ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳೆಲ್ಲ ಬಂತಲ್ವಾ. ಈಗ ಮತ್ತೊಂದು ಸುತ್ತಿನ ಆರೋಪ ಪ್ರತ್ಯಾರೋಪಗಳಿಗೆ ಧರ್ಮಸ್ಥಳ ಕೇಸು ಸಾಕ್ಷಿ ಆಗ್ತಾ ಇದೆ. ಈಗ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವರ್ಸಸ್ ಧರ್ಮಸ್ಥಳ ಕೇಸ್ ಅನ್ನುವಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಎಷ್ಟೊಂದು ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅಂದರೆ, ದೂರುದಾರ ವ್ಯಕ್ತಿ ಈಗ ಇರುವಂತಹ ಮುಸುಕುದಾರಿ ವ್ಯಕ್ತಿ ಅಲ್ಲ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಧರ್ಮಸ್ಥಳ ಕೇಸ್ನಲ್ಲಿ, ಯಾವೆಲ್ಲ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿದೆ, ಆ ಎಲ್ಲ ವಿಚಾರದ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, 6ನೇ ಪಾಯಿಂಟ್ನಲ್ಲಿ ಬರೋಬ್ಬರಿ 12 ಮೂಳೆಗಳು ಪತ್ತೆಯಾಗಿರೋದು ಈ ಪ್ರಕರಣದಲ್ಲಿ ಮತ್ತಷ್ಟು ಅನುಮಾನಗಳು ಮೂಡುವಂತೆ ಮಾಡಿದೆ. ಇಲ್ಲಿ ಒಂದೇ ಒಂದು ವಿಚಾರ ಕನ್ಫರ್ಮ್ ಆಗೋದಕ್ಕೆ ಬಾಕಿ ಇರುವಂಥದ್ದು, ಈ ಮೂಳೆಗಳು ಮಾನವ ಅಸ್ಥಿಪಂಜರನ ಅಥವಾ ಪ್ರಾಣಿಗಳದ್ದ, ಇದೊಂದೇ ಬಾಕಿ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಇದೇನಾದರೂ ಮಾನವ ಅಸ್ಥಿಪಂಜರನೇ, ಮಾನವ ಮೂಳೆನೇ ಅಂತ ಗೊತ್ತಾದ ತಕ್ಷಣವೇ ಪ್ರಕರಣ ಮತ್ತಷ್ಟು ಗಂಭೀರ ಅನಿಸಿಕೊಳ್ಳುತ್ತೆ. ಇನ್ನುಳಿದ ಪಾಯಿಂಟ್ಗಳಲ್ಲಿ ಏನಿದೆ, ಅಲ್ಲಿ ಎಷ್ಟೆಲ್ಲ ಅಸ್ಥಿಪಂಜರಗಳು ಸಿಗಬಹುದು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಆ ದಟ್ಟಾರಣ್ಯದಲ್ಲಿ ಯಾರ ಹತ್ಯೆ ಆಯಿತು, ಯಾವ ಕಾರಣಕ್ಕಾಗಿ ಆಯಿತು, ಹತ್ಯೆ ಮಾಡಿದ್ದು ಯಾರು, ಅಷ್ಟಕ್ಕೂ ಈ ಅಸ್ಥಿಪಂಜರ ಯಾರದ್ದು, ಈ ಎಲ್ಲ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. FSL ಪರೀಕ್ಷೆಯ ವರದಿ ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಸ್ನೇಹಿತರೆ, ನಿನ್ನೆ ದಿನ ಸೇರಿ ಸತತ 3 ದಿನಗಳಿಂದ ಸಾಕ್ಷ್ಯ ಪತ್ತೆಗಾಗಿ SIT ತಂಡ ಕಾರ್ಮಿಕರ ಮೂಲಕ ಅಗೆಯುವ ಕೆಲಸದಲ್ಲಿ ತೊಡಗಿದೆ. 3 ದಿನಗಳಲ್ಲಿ ಗುರುತು ಹಾಕಿದ 5 ಕಡೆಗಳಲ್ಲಿ ಅಗೆತ ನಡೆಸಿದಾಗ ಯಾವುದೇ ಸಾಕ್ಷ್ಯ ಲಭಿಸಿರಲಿಲ್ಲ. ಆದರೆ 3ನೇ ದಿನದ ಅಂತ್ಯದ ವೇಳೆಗೆ 6ನೇ ಪಾಯಿಂಟ್ನಲ್ಲಿ ಒಂದು ಸಾಕ್ಷ್ಯ ಸಿಗುತ್ತೆ. SIT ದಳ ನೇತ್ರಾವತಿ ನದಿಯ ಸಮೀಪ ಇರುವಂತಹ ಅರಣ್ಯ ಪ್ರದೇಶದಲ್ಲಿ ಸಾಕ್ಷಿ ದೂರುದಾರರ ಸಮ್ಮುಖದಲ್ಲೇ 6ನೇ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡಿತು. ನದಿಯ ಸಮೀಪದ ಪಕ್ಕದ ಕಾಡಿನಲ್ಲಿ ತೋರಿಸಿದಂತಹ ಈ 6ನೇ ಜಾಗದಲ್ಲಿ ಮೃತದೇಹದ ಕುರುಹು ಪತ್ತೆಯಾಗಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ, ಅಂದರೆ ಮೇಲ್ನೋಟಕ್ಕೆ ಗಂಡಸಿನ ಮೃತದೇಹದ ಅವಶೇಷದಂತಿದೆ ಅನ್ನೋದು SIT ಮೂಲದಿಂದ ಬಂದಿರುವಂತಹ ಮಾಹಿತಿ. ಸ್ಥಳದಲ್ಲಿ ಬರೋಬ್ಬರಿ 1.5 ಗಂಟೆಗಳ ತೀವ್ರ ಶೋಧದ ನಂತರ ಈ ಮೂಳೆ ರೀತಿಯ ವಸ್ತುಗಳು ಪತ್ತೆ ಆಗಿರುವಂಥದ್ದು. ತಕ್ಷಣವೇ ವಿಧಿವಿಜ್ಞಾನ ತಜ್ಞರ ತಂಡ ಅಲರ್ಟ್ ಆಗಿದೆ. ಮೃತದೇಹದ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಗ್ರಹಿಸಲಾಗಿದೆ. ನಂತರ ಆ ವಸ್ತುವನ್ನು ಎಚ್ಚರಿಕೆಯಿಂದ ಸಂಗ್ರಹಿಸಿ ಫೊರೆನ್ಸಿಕ್ ವಿಶ್ಲೇಷಣೆಗಾಗಿ ರವಾನಿಸಲಾಗಿದೆ. ಈ ಕಳೆ ಬರಹ ಮಾನವನದ್ದೇ ಅನ್ನೋದನ್ನು ಖಚಿತಪಡಿಸೋದಕ್ಕೆ DNA ಪರೀಕ್ಷೆ ಸೇರಿದಂತೆ ಇನ್ನಿತರ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನಡೆಸಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಇದೆ. ಇನ್ನುಳಿದಿರೋದು 7 ಗುಂಡಿಗಳ ಉತ್ಖನನ ಕಾರ್ಯ. ಇವತ್ತು ಬೆಳಗ್ಗೆಯಿಂದಲೇ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈ ವಿಚಾರದಲ್ಲಿ ದೂರುದಾರನ ಅಭಿಪ್ರಾಯ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಮಾಹಿತಿ ನೀಡಿದಂತಹ ದೂರುದಾರ ಮೊದಲ 8 ಪಾಯಿಂಟ್ಗಳವರೆಗೆ ಶವ ಸಿಗುವಂತಹ ಸಾಧ್ಯತೆ ಕಡಿಮೆ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸಿದ್ದ. ಆದರೆ 9ನೇ ಪಾಯಿಂಟ್ನಿಂದ ಮುಂದಿನ ಎಲ್ಲ ಸ್ಥಳಗಳ ಬಗ್ಗೆ ಆತನಿಗೆ ಕಳೆಬರಹ ಸಿಗುವಂತಹ ಭಾರಿ ವಿಶ್ವಾಸ ಇದೆ. ಅಂದರೆ 9ನೇ ಪಾಯಿಂಟ್ನಿಂದ 13ನೇ ಪಾಯಿಂಟ್ವರೆಗೆ ಎಲ್ಲವೂ ಕೂಡ ರಸ್ತೆ ಪಕ್ಕದಲ್ಲಿರೋದ್ರಿಂದ ಶವ ದೊರೆಯುವ ಸಾಧ್ಯತೆ ಬಹಳಷ್ಟಿದೆ ಅಂತ ದೂರುದಾರ ಹೇಳ್ಕೊಂಡಿದ್ದಾನೆ ಅಂತ ವರದಿಯಾಗಿದೆ. ತನಗಿರುವಂತಹ ಮಾಹಿತಿಯ ಆಧಾರದಲ್ಲಿ ಈ ಬಾರಿ ಮಿಸ್ ಆಗೋದು ಸಾಧ್ಯ ಇಲ್ಲ ಅನ್ನುವ ಆತ್ಮವಿಶ್ವಾಸದಿಂದ ತನಿಖಾ ಸಂಸ್ಥೆಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅನ್ನೋದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಸ್ನೇಹಿತರೆ, ಅದಕ್ಕೆ ಕಾರಣ ಕೂಡ ಇದೆ. 8ನೇ ಪಾಯಿಂಟ್ವರೆಗೆ ಗುರುತಿಸಿರುವಂತಹ ಸ್ಥಳಗಳು ನೇತ್ರಾವತಿ ನದಿಯ ಪಕ್ಕದಲ್ಲಿರೋದು.
ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗಬಹುದು. ಯಾಕಂದರೆ ಮಳೆಗಾಲದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅಪಾರ ಪ್ರಮಾಣದ ನೀರು ಹರಿಯುತ್ತೆ ಆ ನದಿಯಲ್ಲಿ. ಆ ವೇಳೆ ಮಣ್ಣಿನ ಸವೆತವೂ ಕೂಡ ಆಗಿರಬಹುದು, ಸ್ಥಳದ ಚಹರೆಯೂ ಕೂಡ ಬದಲಾಗಿರಬಹುದು. ಹೀಗಾಗಿ ಶವ ಹುತ್ತಿದ್ದ ಸ್ಥಳದಲ್ಲಿ ಮಣ್ಣು ಕೊಚ್ಕೊಂಡು ಹೋಗಿ ಸಾಕ್ಷ್ಯನಾಶ ಆಗಿರಬಹುದು ಅನ್ನುವ ಶಂಕೆ ವ್ಯಕ್ತವಾಗಿದೆ. ಆದರೆ 8ನೇ ಪಾಯಿಂಟ್ ಇರೋದು ಸಣ್ಣ ಸೇತುವೆ ಬಳಿ. ಅಲ್ಲಿ ಮಣ್ಣು ಶೇಖರಣೆ ಆಗಿ ಶವ ಉಳಿದಿರುವಂತಹ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಈಗ ಗಮನ ಹರಿಸಿದ್ದಾರೆ. ಅಲ್ಲಿಗೆ ದೂರುದಾರನ ಪ್ರಕಾರವಾಗಿ 8ನೇ ಪಾಯಿಂಟ್ವರೆಗೆ ಅಂದಾಜು ತಪ್ಪಿರಬಹುದು, ಆದರೆ 9ನೇ ಪಾಯಿಂಟ್ನ ನಂತರ ತಪ್ಪಿನ ಸಾಧ್ಯತೆ ಇಲ್ಲ. ಇದು ಆ ದೂರುದಾರ ವ್ಯಕ್ತಿಯ ಅಥವಾ ಅನಾಮಿಕ ವ್ಯಕ್ತಿಯ ವಿಶ್ವಾಸ. ಇವತ್ತು 9ನೇ ಪಾಯಿಂಟ್ನಿಂದ ಉತ್ಖನನ ಶುರು ಮಾಡಲಾಗಿದೆ. ಅಲ್ಲಿ ಅಸ್ಥಿಪಂಜರ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಸ್ನೇಹಿತರೆ, ಈ ನಡುವೆ SIT ಮತ್ತೊಂದು ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದೆ. ಇಡೀ ಕರ್ನಾಟಕದ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಂದ ವರದಿಯನ್ನು ಕೇಳಿದೆ. ವೀಕ್ಷಕರೇ, ಇದು ಸಾಮಾನ್ಯ ಸಂಗತಿಯಲ್ಲ, ಅತಿ ದೊಡ್ಡ ಕಾರ್ಯಾಚರಣೆ ಅಂತ ಹೇಳ್ಬೋದು. 1995ರಿಂದ 2015ರವರೆಗೆ 2 ಹಂತಗಳಲ್ಲಿ, ಅಂದರೆ 1995ರಿಂದ 2005ರವರೆಗೆ, 2005ರಿಂದ 2015ರವರೆಗೆ 2 ದಶಕಗಳ ಅವಧಿಯ ವರದಿಯನ್ನು ಕೇಳಿದ್ದಾರೆ. ಅಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲಿ ಮಿಸ್ಸಿಂಗ್ ಕೇಸ್ ಆಗಿರಬಹುದು, ಬಗೆಹರಿಯದ ಪ್ರಕರಣ ಆಗಿರಬಹುದು, ಕೊಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದರೆ ಅವುಗಳ ಮಾಹಿತಿಯನ್ನು ಕಳುಹಿಸುವಂತೆ SIT ರಾಜ್ಯದ ಪ್ರತಿ ಪೊಲೀಸ್ ಠಾಣೆಗೂ ಮಾಹಿತಿಯನ್ನು ಕೇಳಿದೆ. ಪ್ರತಿ ಪೊಲೀಸ್ ಠಾಣೆಗಳಿಗೆ ಪತ್ರವನ್ನು ಬರೆದಿದೆ. ಈ 20 ವರ್ಷದ ದಾಖಲೆಗಳನ್ನು 2 ವಿಭಿನ್ನ ಪಟ್ಟಿಗಳಲ್ಲಿ ನೀಡುವಂತೆ ಆದೇಶವನ್ನು ಮಾಡಿದೆ. ಆ ಮೂಲಕ ಕರ್ನಾಟಕದ ಎಲ್ಲ ಠಾಣೆಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿ ಧರ್ಮಸ್ಥಳದ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಾಮ್ಯತೆಗಳಿದೆಯಾ, ಹೋಲಿಕೆಗಳಿದೆಯಾ ಅನ್ನೋದನ್ನು ಪರಿಶೀಲಿಸುವಂತಹ ಉದ್ದೇಶದಿಂದ ತನಿಖೆ ಮುಂದುವರೆದಿದೆ. ನೋಡಿ, ಇಲ್ಲಿ ಎಷ್ಟರ ಮಟ್ಟಿಗೆ SIT ಇದರಲ್ಲಿ ಕಾರ್ಯೋನ್ಮುಖವಾಗಿದೆ ಅಂತ. ಇವೆಲ್ಲವೂ ತನಿಖೆಯ ವಿಚಾರ. ಆದರೆ ಇನ್ನು ಆರೋಪ ಪ್ರತ್ಯಾರೋಪಗಳ ವಿಚಾರಕ್ಕೆ ಬರೋಣ. ಆರಂಭದಿಂದಲೂ ನಿರಂತರವಾಗಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ. ಈಗ ಸುಜಾತಾ ಭಟ್ ಅವರ ಪರ ವಕೀಲರು ಒಂದು ಬಾಂಬ್ ಸಿಡಿಸಿದ್ದಾರೆ. ಸುಜಾತಾ ಭಟ್ ಗೊತ್ತಿರಬಹುದು, 2003ರಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದಂತಹ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ. ಏನು ಹೇಳಿದ್ದಾರೆ ವಕೀಲರು? ಈ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ತಿದ್ದ ಹಾಗೆ ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ, ಗಾಡ್ ಈಸ್ ಗ್ರೇಟ್ ಅನ್ನುವ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ದೂರುದಾರ ಗುರುತಿಸಿದ ಮೊದಲ ಸ್ಥಳದಲ್ಲಿ 5 ವರ್ಷಗಳ ಹಿಂದೆ ಮಣ್ಣಿನ ಅಭಿವೃದ್ಧಿ ಕೆಲಸ ನಡೆದಿದೆ, ಈ ರೀತಿಯಾದಂತಹ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಅಲ್ಲಿಗೆ ಈ ಪ್ರಕರಣದಲ್ಲಿ ಮತ್ತೊಂದು ಆರೋಪ ಸೇರ್ಪಡೆಯಾದಂತಾಯಿತು. ಸ್ನೇಹಿತರೆ, ಇವೆಲ್ಲ ಪ್ರಕರಣದ ಬೆಳವಣಿಗೆಗಳಾದರೆ ಇನ್ನು SIT ತಂಡದಲ್ಲಿ ನಿರಂತರವಾಗಿ ಒಂದಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ವಿಶೇಷ ತನಿಖಾ ತಂಡದ ಶಕ್ತಿವರ್ಧನೆಗೆ ಮತ್ತಷ್ಟು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ 20 ಸದಸ್ಯರ ತಂಡವನ್ನು ಹೊಂದಿದೆಯಲ್ಲ, ಅದಕ್ಕೆ 9 ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಅದೇ ರೀತಿ ಪ್ರಕರಣ ಗಂಭೀರ ಆಗ್ತಿದ್ದ ಹಾಗೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವಂತಹ SIT ತುರ್ತು ಸಹಾಯವಾಣಿಯನ್ನು ಸಹ ಆರಂಭ ಮಾಡಿದೆ. ಯಾಕೆ ಈ ಸಹಾಯವಾಣಿ? ಶವಗಳನ್ನು ಹೂತಿಟ್ಟಿರೋ ಬಗ್ಗೆ, ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಬೇರೆ ಯಾವುದಾದ್ರೂ ಶವ ಹೂತಿಟ್ಟಿರೋ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ಅದನ್ನು ನೀವು ಕಚೇರಿಗೆ ಸಂಪರ್ಕ ಮಾಡುವ ಮೂಲಕವಾಗಿ ತಿಳಿಸಬಹುದು. ವಾಟ್ಸಪ್ ಸಂಖ್ಯೆಯನ್ನು ಸಹ ಬಿಡುಗಡೆ ಮಾಡಲಾಗಿದೆ. 8277986369 ಅಥವಾ ದೂರವಾಣಿ ಸಂಖ್ಯೆ 082420053001. ಈ ಒಂದು ಸಹಾಯವಾಣಿಗೆ ಕರೆ ಮಾಡಬಹುದು ಅಥವಾ sitdps@ksp.gov.in ಈ ಒಂದು ಇಮೇಲ್ಗೆ ಇಮೇಲ್ ಮಾಡುವ ಮೂಲಕವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ತನಿಖೆ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಗೃಹ ಸಚಿವರ ಬಳಿ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೇಳಲಾಯಿತು. ಆದರೆ ತನಿಖೆ ಪೂರ್ಣ ಆಗೋವರೆಗೂ ನಾನು ಆ ಬಗ್ಗೆ ಮಾತಾಡೋದಿಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ಅಜೆಂಡಾ ಇಲ್ಲ. ಯಾರು ಕೂಡ ತಪ್ಪು ಭಾವನೆಯಿಂದ ನೋಡಬಾರ್ದು. ಪಾರದರ್ಶಕವಾಗಿ ತನಿಖೆ ನಡೀಬೇಕು. ಯಾರನ್ನೂ ಸಿಕ್ಕಿ ಹಾಕಿಸುವಂತಹ ಕೆಲಸ ಆಗಲ್ಲ, ರಕ್ಷಿಸುವಂತಹ ಕೆಲಸವೂ ಕೂಡ ಆಗೋದಿಲ್ಲ. ಸತ್ಯಾಂಶ ಆಚೆ ಬರಬೇಕಾಗಿದೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಪ್ರಕರಣದಿಂದ ಆಚೆಗೆ ಏನು ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ? ಸ್ನೇಹಿತರೆ, ಈ ಪ್ರಕರಣದಲ್ಲಿ ರಾಜ್ಯದ ಜನರಿಗೆ ಒಂದಷ್ಟು ಗೊಂದಲ ಮೂಡಿಸುವಂತಹ ಇನ್ನಷ್ಟು ವಿಚಾರಗಳನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸ್ತಾ ಇದ್ದಾರೆ. KN ಜಗದೀಶ್ ಅನ್ನುವ ವ್ಯಕ್ತಿ ದೂರುದಾರ ಬೇರೆ, ಈಗ SIT ಕರೆತಂದಿರುವಂತಹ ಮುಸುಕುದಾರಿ ವ್ಯಕ್ತಿನೇ ಬೇರೆ, ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮಗೆ ಪೊಲೀಸರೇ ಈ ಮಾಹಿತಿಯನ್ನು ನೀಡಿರೋದು ಅಂತಲೂ ಹೇಳ್ಕೊಂಡಿದ್ದಾರೆ. ಇದು SIT ತನಿಖೆಯ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುವಂತಿದೆ. ಜೊತೆಗೆ ಸಾರ್ವಜನಿಕರಿಗೂ ಇದರಿಂದ ಒಂದಷ್ಟು ಗೊಂದಲ ಉಂಟು ಮಾಡ್ತಾ ಇದೆ. ಇದು ಯಾವ ರೀತಿಯ ಆರೋಪ ಅಂತ ಹೇಳಿದ್ರೆ, SIT ಅಧಿಕಾರಿಗಳು ಬೇರೆ ಯಾರೋ ವ್ಯಕ್ತಿಯನ್ನು ಕರೆತಂದು ಮುಸುಕು ಹಾಕಿ ಈ ರೀತಿಯಾಗಿ ಗುಂಡಿಗಳನ್ನು ಹೂಳೆತ್ತಲಾಗ್ತಾ ಇದೆ, ಈ ರೀತಿಯಾದಂತಹ ಆರೋಪ ಮಾಡ್ತಾ ಇರುವಂಥದ್ದು. ಇನ್ನು ಈ ಎಲ್ಲ ಆರೋಪಗಳಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇವತ್ತೇನು ಅಗೆತಿರುವಂತಹ ಸ್ಥಳಗಳಲ್ಲಿ ಹೆಣ ಸಿಗಬಹುದು, ಆದರೆ ಅವೆಲ್ಲ ಕಾನೂನಾತ್ಮಕವಾಗಿ ಹೂತಿರೋದು ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೂರುದಾರನ ಬಗ್ಗೆ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ದೂರುದಾರನ ನಟೋರಿಯಸ್ ಕೃತ್ಯಗಳಿಂದಾಗಿ ಧರ್ಮಸ್ಥಳದಿಂದ ಹೊರಹಾಕಲಾಗಿತ್ತು ಅಂತ ಹೇಳಿದ್ದಾರೆ.
ಧರ್ಮಸ್ಥಳದ ಸುತ್ತ ಶವಗಳನ್ನು ಹೂತಿಟ್ಟಂತಹ ಆರೋಪ ಮಾಡಿರುವಂತಹ ದೂರುದಾರ ಯಾರು ಅನ್ನೋದು ಧರ್ಮಸ್ಥಳದ ಜನರಿಗೆ ಗೊತ್ತಿದೆ. ನಟೋರಿಯಸ್ ಕೆಲಸ ಮಾಡಿದ್ದಕ್ಕಾಗಿ ಆತನನ್ನ ಇಲ್ಲಿಂದ ಹೊರ ಹಾಕಲಾಗಿತ್ತು. ಕಾನೂನು ಪ್ರಕಾರವಾಗಿ ಏನನ್ನ ಮಾಡಬೇಕು ಅದೆಲ್ಲವನ್ನ ಈ ಹೆಣಗಳ ಹೂತ ಪ್ರಕರಣದಲ್ಲಿ ಮಾಡಲಾಗಿದೆ. UDR, ಪೋಸ್ಟ್ಮಾರ್ಟಮ್, ಪೊಲೀಸರು ಶವ ಹೂಳೋದು, ಒಂದು ವೇಳೆ ಶವ ಹೂಳಲಿಲ್ಲ ಎಂದಾದಲ್ಲಿ ಅವರ ಅಡ್ರೆಸ್ ಸಿಕ್ಕಿದ್ದಲ್ಲಿ ಅಲ್ಲಿಗೆ ಹೆಣವನ್ನ ಕಳುಹಿಸಿಕೊಡೋದು, ಎಲ್ಲ ಕೆಲಸವನ್ನ ಇದರಲ್ಲಿ ಮಾಡಲಾಗಿದೆ. ಹಾಗೇನಾದ್ರೂ ಅಸಹಜ ಸಾವುಗಳಾದಲ್ಲಿ, ಯಾರ ಪರಿಚಯವೂ ಇಲ್ಲದೆ ಸತ್ತು ಹೋದಲ್ಲಿ ಇಲ್ಲೇ UDR ಮಾಡಿ ಹೂಳುವಂತಹ ವ್ಯವಸ್ಥೆ ಇದೆ. ಇದು ಕಾನೂನು ಪ್ರಕಾರವೇ ಆಗುತ್ತೆ. ಈಗ ಅಲ್ಲೊಬ್ಬ ಬಂದು ಇಲ್ಲಿ ಸಾವಿರಾರು ಜನರು ಸತ್ತಿದ್ದಾರೆ, ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ರೆ ಈ ನೆಲದಲ್ಲೇನು ಮಹಾಭಾರತ ಯುದ್ಧ ಆಗಲಿಲ್ಲ. ಆತ ಹೇಳಿದಷ್ಟು ಹೆಣವನ್ನು ಹೂತಿದ್ದಾರೆ ಅಂದ್ರೆ ಇಲ್ಲಿ 2ನೇ ಮಹಾಯುದ್ಧವೂ ಆಗಿರಲಿಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ನಾಯಿಯನ್ನು ಹೂಳಬೇಕಾದ್ರೂ 2 ಜನ ಬೇಕಾಗುತ್ತೆ. ಅದು ಹೇಗೆ ಆತ ನೂರಾರು ಹೆಣಗಳನ್ನು ಹೂತಿದ್ದೇನೆ, ಅದು ದೇವರೇ ಬಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಆರೋಪ ಪ್ರತ್ಯಾರೋಪಗಳನ್ನು ಗಮನಿಸಿದಾಗ ಧರ್ಮಸ್ಥಳ ಕೇಸ್ನಲ್ಲಿ ಈಗಲೇ ಫೈನಲ್ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಂಚಾಯಿತಿಯವರು ಹೇಳ್ತಾ ಇರುವಂತಹ ವಿಚಾರವನ್ನು ಪರಿಗಣಿಸಬೇಕು, ದೂರುದಾರ ಹೇಳ್ತಾ ಇರುವಂತಹ ವಿಚಾರವನ್ನು ಪರಿಗಣಿಸಬೇಕು. ಇನ್ನುಳಿದಂತಹ 9 ರಿಂದ 13 ಪಾಯಿಂಟ್ಗಳೇನಿದ್ದಾವೆ ಅದರಲ್ಲಿ ಯಾವುದಾದರೂ ಅನುಮಾನಾಸ್ಪದ ರೀತಿಯಾದಂತಹ ವಿಚಾರಗಳು ಹೊರಬಂದ್ರೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡದೆ ಕಾನೂನು ಪ್ರಕ್ರಿಯೆಗಳು ಆಗದೆ ಯಾವುದಾದರೂ ಹೆಣಗಳನ್ನು ಹೂತಿದ್ರೆ ಅದು ತನಿಖೆಗೆ ಒಂದು ದೊಡ್ಡ ಲೀಡ್ ಕೊಡುತ್ತೆ. ವೀಕ್ಷಕರೇ, ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ಈ ದೂರುದಾರ ವ್ಯಕ್ತಿ ಹೆಣಗಳ ಮೇಲಿದ್ದಂತಹ ಆಭರಣಗಳನ್ನು ಕದೀತಿದ್ದ ಅನ್ನುವ ಆರೋಪವನ್ನು ಸಹ ಮಾಡಲಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ಆಭರಣಗಳ ಸಮೇತವಾಗಿ ಹೆಣಗಳನ್ನು ಹೂತು ಹಾಕುವಂತಹ ಕೆಲಸವನ್ನ ಗ್ರಾಮ ಪಂಚಾಯಿತಿಯವರು ಮಾಡ್ತಾ ಇದ್ರಾ? ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡದೇನೆ ಈ ರೀತಿಯಾಗಿ ಹೆಣಗಳನ್ನು ಹೂಳಲಾಗ್ತಾ ಇತ್ತಾ? ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಸದ್ಯ ತನಿಖೆ ಆಗ್ತಾ ಇದೆ, ಕಾದು ನೋಡೋಣ ಏನಾಗುತ್ತೆ ಅಂತ. ಹಾಗಾದ್ರೆ ವೀಕ್ಷಕರೇ, ಈ ಧರ್ಮಸ್ಥಳ ಕೇಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳ ಬಗ್ಗೆ ನೀವೇನಂತೀರಾ? ಪಂಚಾಯಿತಿಯವರು ಹೇಳ್ತಾ ಇರುವಂತಹ ಪಾಯಿಂಟ್ಸ್ಗಳು ವ್ಯಾಲಿಡ್ ಆಗಿದೆಯಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.